ನನ್ನ ಹಾಗೂ ಅನಂತಾಳೆ ಮದುವೆ ಈಗಾಗಲೇ ಆಗಿದೆ. ಹಾ, ಯಾವ ಮುಹೂರ್ತದಲ್ಲಿ ಆದದ್ದು ನಿಮ್ಮ ಮದುವೆ? ಇದಂತೂ ನಾನು ಯೋಚಿಸಲೇ ಇಲ್ಲ. ಗೋವಿಂದ, ನೀನ್ ಮರ್ತು ಹೋದ್ಯಾ ನಮ್ಮ ಮದುವೆ ವೈಶಾಖ ಮಾಸದಲ್ಲಿ ದೇವಸ್ಥಾನದಲ್ಲಿ ಆದದೆಂದು? ಇವಾಗ ಜ್ಞಾಪಕ ಬಂತು. ಅಪ್ಪ ಇದ್ಯಾರುವ ಬರ್ತಿದ್ದಂಗೆ ಪ್ರಲಾಪ ಮಾಡ್ತಿದ್ದಾನಲ್ಲ? ಸೂರ್ಯ ಮುಳುಗಿದ್ರೆ ಕಷ್ಟ ಅಲ್ವಾ? ನೀನ್ ಯಾರು ಅಂತ ಆಮೇಲೆ ಹೇಳುವೆ. ನಿನ್ಗೇನ್ ಬೇಕು ಅಂತ ಮೊದ್ಲು ಹೇಳು. ಅಯ್ಯೋ ಸಮಯ ಇಲ್ಲ. ಇಲ್ಲಿ ಕೇಳು, ಅನಂತಾಳೆ ಮದುವೆ ಈಗಾಗ್ಲೇ ನನ್ ಜೊತೆ ಆಗಿದೆ. ನೀನ್ ಅವಳದ್ ಮದ್ವೆ ಆಗೋಕ್ ಸಾಧ್ಯ ಇಲ್ಲ, ಹೇಳ್ತಾ ಇದ್ದೀನಿ. ಅಯ್ಯೋ, ಸೂರ್ಯ ಮುಳುಗದ್ಮೇಲೆ ಇವಳನ್ನಿರ್ಲಿ, ಇಲ್ಲಿರೋರು ಯಾರು ಕಾಣಲ್ವಲ್ಲಪ್ಪ. ನಿಲ್ಲಿಸು. ನಾವು ಕೋಪದಲ್ಲಿದ್ದೇವೆ, ಆದರೆ ನಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳಲು ನಾವು ಸಿದ್ಧರಿಲ್ಲ. ಇದೆಲ್ಲ ಹೇಗೆ ಆಯ್ತೆಂದು ನಮಗೆ ಅರ್ಥವೇ ಆಗುತ್ತಿಲ್ಲ. ಹೇಗೆ ಹೇಗೆ ಎಂದು ನಾನು ಹೇಳುತ್ತೇನೆ. ಮೊದಲು ನಾವು ದೇವಸ್ಥಾನಕ್ಕೆ ಹೋದೆವು. ನಾನು ಅವಳಿಗೆ ಮಾಲೆಯನ್ನು ಹಾಕಿದೆ. ನಂತರ ಅವಳು ಮಾಲೆಯನ್ನು ಹಾಕಿದಳು. ನಂತರ ನಾವು ಸಪ್ತಪದಿ ತುಳಿದೆವು. ಅದರ ನಂತರ ಸುಮ್ಮನಿರು ಮೂರ್ಖ. ನಿಮ್ಮ ಮದುವೆ ಹೇಗೆ ಆಯ್ತೆಂದು ನಾನು ಕೇಳಲಿಲ್ಲ. ಈ ಮದುವೆ ಆಗಿರಲು ಸಾಧ್ಯವಿಲ್ಲ. ಇವನನ್ನ ನಾನೇ ನನ್ನ ಕೈಯಾರೆ ಕಟ್ ಹಾಕಿದ್ದೆ. ಹಾ, ಅದನ್ನ ನಾವೇ ನಮ್ ಕೈಯಾರೆ ಬಿಚ್ಚಿದ್ವಿ. ಇದಂತೂ ರಾಮಕೃಷ್ಣರು. ಆದ್ರೆ ಅಪ್ಪ, ಈ ಅನಂತ ಏನ್ ಹೇಳ್ತಿದ್ದಾಳೆ? ಅವಳೇನು ಹೇಳುವಳು? ಅವಳಂತೂ ಆಘಾತದಲ್ಲಿರುವಳು. ಅದೇನೆಂದರೆ ಈ ಹುಡುಗನಿಗೆ ತಲೆ ಕೆಟ್ಟಿದೆ. ನೀವ್ ನನ್ ತಮ್ಮಂಗೆ ತಲೆ ಕೆಟ್ಟಿದೆ ಅಂದ್ರ? ಹೌದು, ನಾನೇ ಹೇಳಿದ್ದು. ಅವನ್ ತಲೆ ಸರಿ ಇದ್ದಿದ್ರೆ ಇಷ್ಟರಲ್ಲೇ ಕಾರಾಗೃಹದಲ್ಲಿ ಶಿಕ್ಷೆ ಅನುಭವಿಸ್ತಿದ್ದ. ಸುಮ್ನಿರಿ, ನನಗ್ ಮಾತಾಡೋದಕ್ ಬಿಡಿ. ನಯನೇಶ್ವರ ರಾಯರೇ, ಅದೇನಂದ್ರೆ ಅವನ್ಗೆ ಸ್ವಲ್ಪ ತಲೆ ಸರಿ ಇಲ್ಲ. ಆಗಾಗ ಹೀಗೆ ಆಗ್ತಾ ಇರುತ್ತೆ. ಎಲ್ಲೇ ಮದುವೆ ಮಾತುಕತೆ ನಡೀತಿದ್ರು ಇವನಲ್ಲಿಗೆ ಬಂದು ಆ ಕನ್ಯೆಯ ಜೊತೆ ಇವನ ಮದುವೆ ಆಗಿದೆ ಎಂದು ಹೇಳಿ ಹುಡುಗನ ಕಡೆಯವರನ್ನು ಓಡಿಸುತ್ತಾನೆ. ಭಾವ, ಇದು ನನ್ನ ಯೋಜನೆಯಲ್ಲಿ ಇರ್ಲಿಲ್ಲ. ನಿಂದ್ರಲ್ಲಿರ್ಲಿಲ್ಲ, ನಂದ್ರಲ್ಲಿತ್ತು. ನನ್ ಮುಂದಿನ ಯೋಜನೆಯನ್ನು ತೋರಿಸ್ತೀನಿ ನೋಡು. ಈಗಾಗ್ಲೇ ಕೋತ್ವಾಲ್ರಿಗೆ ಹೇಳಿದೀನಿ, ಸೈನಿಕರನ್ನ ಕರ್ಕೊಂಡ್ ಬರ್ತಿರ್ತಾರೆ. ಕಾರಾಗೃಹದಲ್ಲಿ ಆಚರಿಸ್ಕೊ ನಿನ್ ಮದ್ವೆನ. ಇಲ್ಲ ಇಲ್ಲ, ಇಲ್ಲೋಡಿ, ಹಾಗ್ ಮಾಡ್ಬಾರ್ದು ನೀವು. ನಾನು ಹಾಗೆ ಮಾಡಬಲ್ಲೆ, ಹಾಗೂ ಮಾಡಿ ತೋರಿಸ್ತೀನಿ. ಈಗ ನಿಮ್ ನಾಟಕನೆಲ್ಲ ನಿಲ್ಸಿ ಹೊರಡಿ. 3 ಜನ ಹೊರಡಿ, ಇಲ್ಲಿಂದ ಹೊರಡಿ. ಪಂಡಿತ ರಾಮಕೃಷ್ಣ, ಇಂದು ನೀವು ನನ್ನ ದೃಷ್ಟಿಯಲ್ಲಿ ಒಳ್ಳೆಯ ಪಂಡಿತರೇ ಆದಿರಿ. ಏಕೆಂದರೆ ಇಂದು ನಿಮ್ಮ ಕಾರಣದಿಂದಾಗಿ ನನ್ನ ತಂಗಿಯ ಗೌರವ ಹಾಗೂ ಪ್ರತಿಷ್ಠೆಯ ರಕ್ಷಣೆ ಆಯಿತು. ಗುರುಗಳೇ, ನಾನು ನನ್ನ ರಕ್ಷಣೆ ಮಾಡಿಕೊಳ್ಳುತ್ತಿದ್ದೆ. ಇದರಲ್ಲಿ ನಿಮಗೆ ಒಳಿತಾಯಿತೆಂದರೆ ಒಳ್ಳೆಯದೇ. ಮತ್ತೆ ಅವರು ಇಲ್ಲೇ ಇದ್ದಾರೆ. ಕುಳಿತುಕೊಳ್ಳಿ. ಇವರು ನಯನೇಶ್ವರ ರಾಯರು, ತಹಸೀಲ್ದಾರ ಕೋಟೇಶ್ವರ ರಾಯರ ಸುಪುತ್ರ. ಗುರುಗಳೇ, ನನ್ನ ಆಶಯ ಏನೆಂದರೆ ನೀವು ನಿಮ್ಮ ತಂಗಿಯನ್ನು ಎಷ್ಟು ಪ್ರೀತಿಸುತ್ತೀರೋ ಅವಳಿಗೆ ಅದರ ದುಪ್ಪಟ್ಟು ಖುಷಿ ಸಿಗಲಿ. ಕ್ಷಮಿಸಿ, ಯಾವುದೇ ಶುಭ ಕಾರ್ಯಕ್ಕೆ ಅಡ್ಡಿ ಬರುವುದು ಸಹಜವೆಂದು ಹೇಳುತ್ತಾರೆಂಬುದು ನಿಮಗೆ ತಿಳಿದಿದೆ ಅಲ್ಲವೇ? ಏನೂ ತೊಂದರೆ ಇಲ್ಲ ರಾಜಗುರುಗಳೇ. ಚಿಕ್ಕ ಪುಟ್ಟ ಅಡೆತಡೆಗಳನ್ನ ಶುಭ ಅಂತಾನೆ ಅನ್ಕೋತೀವಿ. ನಿನಗೆ ಹುಡುಗಿ ಇಷ್ಟ ಆದ್ಲು ತಾನೆ? ನೋಡಿ, ನಾನು ಏನು ಹೇಳುತ್ತಿರುವೆ ಎಂದರೆ, ಸುಮ್ನೆ ಕೇಳಿದ್ರೆ ಸಾಲ್ದಾ? ನಾನು ಹೇಳುತ್ತಿರುವುದೇನೆಂದರೆ, ನೀವು ಹಾಗೂ ಅನಂತ ಒಬ್ಬರನ್ನೊಬ್ಬರು ನೋಡಿ ಅರ್ಥ ಮಾಡಿಕೊಳ್ಳಿ, ತಿಳಿದುಕೊಳ್ಳಿ. ನಾನು ನಿಮ್ಮ ಮಗಳನ್ನ ಹಾಗೆ ಮಾತ್ರ ನೋಡಕ್ ಸಾಧ್ಯ. ಮಗನೇ, ಸ್ವಲ್ಪ ಯೋಚನೆ ಮಾಡು. ಇಂಥ ಒಳ್ಳೆ ಅವಕಾಶ ಮತ್ತೆ ನಿಂಗೆ ಯಾವತ್ತೂ ಸಿಗೋದಿಲ್ಲ. ಅದು ಅಲ್ಲದೆ ಸೂರ್ಯ ಮುಳುಗೋಕ್ಕೂ ಮುಂಚೆ ನೀನು ಅವಳನ್ನ ನೋಡಿದ್ಯಾ ತಾನೆ? ಮತ್ತೆ ಸ್ವಲ್ಪ ಪ್ರಶಂಸೆ ಮಾಡಿದ್ರೆ ಆಯ್ತು. ಮಾಡು.
ಹಾ ಹಾ ಯಾಕಾಗ್ಬಾರ್ದು? ನಿಧಾನ. ಅಲ್ಲ, ಇಷ್ಟು ಸುಂದರವಾಗಿರೋ ಹುಡುಗಿನ ಯಾರ್ ತಾನೆ ಆಗಲ್ಲ ಅನ್ನಕ್ ಸಾಧ್ಯ ಅಂತೀನಿ. ಗುಣಗಳಲ್ಲಿ ಗುಣವಂತೆ, ರೂಪದಲ್ಲಿ ಗಣಿ, ಸಂಸ್ಕಾರಕ್ಕೆ ಮಾಲೆ. ನೀವು ಒಂದು ದಿನದಲ್ಲಿ ಮಾಡಿದಷ್ಟು ಪ್ರಶಂಸೆಯನ್ನು ನಾವು ನಮ್ಮ ಜೀವನದಲ್ಲೇ ಮಾಡಿಲ್ಲ. ಅವರು ವರುಣಮಾಲಾ, ನನ್ನ ಧರ್ಮಪತ್ನಿ. ಈ ಕಡೆ ನೋಡಿ, ನಿಮ್ಮ ಭಾವಿ ಪತ್ನಿ ಇಲ್ಲಿ ಇದ್ದಾರೆ. ಇವನು ಮತ್ತೆ ಎಲ್ಲವನ್ನು ಗುರುಮಾತೆಯನ್ನು ನೋಡಿಕೊಂಡು ಹೇಳುತ್ತಿದ್ದಾನೆ. ನನ್ನ ಮಗನಂತೂ ತಮಾಷೆ ಮಾಡುತ್ತಿದ್ದಾನೆ. ನೀವಂತೂ ನನ್ಗೆ ಎಷ್ಟಿಷ್ಟ ಆದ್ರಿ ಅಂದ್ರೆ ನೀವಂತೂ ಗುಣಗಳ ಗಣಿ, ರೂಪದ ಮಣಿ, ಸಂಸ್ಕಾರಕ್ಕೆ ಮಾಲೆ ಇದ್ದಂತೆ. ಎಷ್ಟು ಒಳ್ಳೆಯ ಹುಡುಗ ನಿಮ್ಮ ಮಗ. ನಾನು ನಿಮ್ಮ ಜೀವನ ಸಂಗಾತಿಯಾಗಕ್ಕೆ ಸಿದ್ಧ. ನಿಮ್ಮನ್ನು ಅರ್ಧಾಂಗಿನಿ ಮಾಡಿಕೊಳ್ಳುವುದು ನನ್ನ ಸೌಭಾಗ್ಯ. ನಿಮ್ಮ ಸುಂದರವಾದ ಕೇಶಭರಿತ ಹಣೆಗೆ ಸಿಂಧೂರವಿಡುವುದು ನನ್ನ ಕರ್ತವ್ಯ. ಗುರುಗಳೇ, ನೀವು ಚಪ್ಪಾಳೆನ ಹೇಗೆ ಹೊಡೆದ್ರಿ? ಗುರುಗಳು ಅವರ ಕೈಯಿಂದ ಚಪ್ಪಾಳೆಯನ್ನು ಹೊಡೆದದ್ದು. ಆದರೆ ನಿಮ್ಮ ಮಗ ತನ್ನ ಸೂಕ್ಷ್ಮ ದೃಷ್ಟಿಯಿಂದ ಮತ್ತೇಕೆ ಬಾಣವನ್ನು ತಪ್ಪು ದಿಕ್ಕಿನಲ್ಲಿ ಹೂಡಿದ? ಹೀಗೇಕೆ ಆಯಿತು ಹೇಳಿ? ಅಯ್ಯೋ ಪಂಡಿತ ರಾಮಕೃಷ್ಣರೇ, ನನ್ನ ಮಗ ಅನಂತಾಳಿಗೆ ಹೇಳುತ್ತಿದ್ದಾನೆ, ಆದರೆ ರಾಜಗುರುಗಳನ್ನು ನೋಡುತ್ತಿದ್ದಾನೆ. ಏಕೆಂದರೆ ಅವನದ್ದು ನಾಚಿಕೆಯ ಸ್ವಭಾವ. ಅವನು ಚಿಕ್ಕ ವಯಸ್ಸಿನಿಂದಲೂ ಹಾಗೆಯೇ. ನಾಚಿಕೆ ಎಂಬುದು ಸ್ತ್ರೀಯರ ಸಹಜ ಗುಣ. ಆದರೆ ಪುರುಷರಿಗೆ ನಾಚಿಕೆ ಆಗುವುದು ಸಹ ಸಂಸ್ಕಾರವೇ. ನಮಗೆ ಈ ಸಂಬಂಧದಲ್ಲಿ ಒಪ್ಪಿಗೆ ಇದೆ. ಅನಂತಾಳಿಗೆ ಈ ಜೋಡಿ ಸರಿಯಾಗಿದೆ. ನೀವೀ ಸಂಬಂಧನ ಒಪ್ಕೊಂಡಿದ್ದು ನಮಗಂತೂ ತುಂಬಾ ಸಂತೋಷ ಆಯ್ತು. ನಾವು ನಿಮಗೆ ಮಾತು ಕೊಡ್ತೀವಿ. ನಾವು ನಿಮ್ಮ ತಂಗಿನ ನಮ್ಮ ಹಣದ ಬಲದಿಂದ ರಾಣಿ ತರ ನೋಡ್ಕೋತೀವಿ. ಮತ್ತೆ ಯಾವುದೇ ಕಷ್ಟಗಳು ಕೂಡ ಬರೋದಿಲ್ಲ. ರಾಮ, ನನಗೆ ಈ ನಯನೇಶ್ವರನ ಮೇಲೆ ಏನೋ ಸಂದೇಹವಿದೆ. ಹೌದು ಬಂಧು, ಇಲ್ಲೇನೋ ರಹಸ್ಯ ಇದೆ. ಅದು ಕೇಳಿದರೂ ಅರ್ಥವಾಗುತ್ತಿಲ್ಲ, ನೋಡಿದರೂ ತಿಳಿಯುತ್ತಿಲ್ಲ. ಅದು ಹೇಗೆ? ಇಲ್ಲಿ ಯಾವುದೋ ಒಂದು ಸಮಸ್ಯೆ ಇದೆ ಎಂದು ಗುರುಗಳಿಗೆ ಅರ್ಥವಾಗುತ್ತಿಲ್ಲ. ನೀವು ನೋಡುವಿರಿ ಕೋಟೇಶ್ವರ ರಾಯರೇ, ನಾವು ನಮ್ಮ ಮನೆಯನ್ನು ಎಷ್ಟೊಂದು ಶೃಂಗಾರ ಮಾಡುತ್ತೇವೆಂದರೆ ನಿಮಗೆ ನಮ್ಮ ತಂಗಿ ಸುಂದರಳೋ ಅಥವಾ ನಮ್ಮ ಮನೆ ಸುಂದರವಾಗಿದೆಯೋ ಎಂದು ನಿರ್ಣಯ ಮಾಡುವುದೇ ಕಷ್ಟವಾಗುವುದು. ಮತ್ತೆ ನೀವು ನಮಗೆ ಒಪ್ಪಿಗೆ ಕೊಡಿ, ನಾವಿನ್ನು ಹೊರಡ್ತೀವಿ. ನಡಿ ಮಗನೇ. ಹುಷಾರು ಹುಷಾರು. ಗುರುಗಳೇ, ಮದುವೆಯ ಮೊದಲು ಅನಂತ ಹಾಗೂ ನಯನೇಶ್ವರನನ್ನು ಭೇಟಿ ಮಾಡಿಸಬೇಕು. ಅಣ್ಣ, ನೀವು ಯಾರೊಟ್ಟಿಗೆ ನಮ್ಮ ವಿವಾಹ ಮಾಡಲು ಹೊರಟಿರುವಿರೋ ಅವನನ್ನು ಒಂದು ಬಾರಿ ಭೇಟಿಯಾಗಲು ಬಿಡಿ. ಆದರೆ ಈಗ ಅದರ ಅವಶ್ಯಕತೆ ಏನಿದೆ? ಗುರುಗಳೇ, ನನಗೇಕೋ ಅವರ ಮೇಲೆ ಸಂದೇಹ ಬರುತ್ತಿದೆ. ಮರೆಯಬೇಡ ಗರುಡ, ನಮಗೆ ಎಲ್ಲ ಸಂದೇಹವೂ ಸದಾ ನಿಮ್ಮ ಮೇಲೇ ಬರುತ್ತದೆ. ಗುರುಗಳೇ, ನಾನು ಈ ಸಂಬಂಧ ಬೇಡ ಎನ್ನುತ್ತಿಲ್ಲ. ಒಂದು ಬಾರಿ ಅವರನ್ನು ಭೇಟಿ ಮಾಡಿಸಲು ಒಪ್ಪಿಗೆ ಕೇಳುತ್ತಿರುವೆ. ಈ ಭೇಟಿಯ ನಂತರ ನಿಮಗೆ ಸ್ವತಃ ಇದರ ಮುಖ್ಯತೆ ತಿಳಿಯುವುದು. ಅನಂತ, ನಾಳೆ ನೀನು ಅವನನ್ನು ಮಾರುಕಟ್ಟೆಯಲ್ಲಿ ಭೇಟಿ ಮಾಡು. ಇನ್ನು ನಾನು ಇಲ್ಲಿಂದ ಹೊರಡುವೆ. ಪ್ರಣಾಮ ನಾಗರಾಜ. ಪ್ರಣಾಮಗಳು ಗರುಡ.
ನೀನು ಮಾಡ್ಬೇಕಾಗಿರೋದು ಒಂದು ನಿರ್ಣಯ, ನಾವ್ ಅದಕ್ಕೆ ನಿನಗೆ 2 ಆಯ್ಕೆ ಕೊಡ್ತೀವಿ. ಈಗ್ಲೇ ಒದೆ ತಿಂತೀಯಾ ಇಲ್ಲ ಊಟ ಆದ್ಮೇಲೆ ಒದೆ ತಿಂತೀಯಾ? ಹಾಗಂತ ನಾನಲ್ಲ, ಅಮ್ಮ ಕೇಳ್ತಾ ಇದ್ದಾರೆ. ನೀವು ಕುಪಿತರಾಗಿದ್ದೀರಿ ಎಂದು ನನಗೆ ತಿಳಿದಿದೆ, ಅದು ಕಾಣಿಸುತ್ತಿದೆ. ಆದರೆ ಹೀಗೆ ಮಾಡುವ ಅವಶ್ಯಕತೆ ಇತ್ತು ಅಮ್ಮ. ಇರಿ 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 ಇರಿ, ಮೊದಲು ನಾನು ನಾಳೆ ಏನಾಗುತ್ತದೆ ಎಂದು ಹೇಳುತ್ತೇನೆ, ನಂತರ ಹೊಡೆಯಿರಿ. ಅನಂತ ನಾಳೆ ಅವನನ್ನು ಮಾರುಕಟ್ಟೆಯಲ್ಲಿ ಭೇಟಿಯಾಗುತ್ತಿದ್ದಾಳೆ. ಅವಳು ಒಬ್ಬಳೇ ಹೋಗುವುದಿಲ್ಲ, ನಾನು ಹಾಗೂ ಗುರುಗಳು ಇರುವೆವು. ನಮಗೆ ತಿಳಿಯದ ಆ ಹುಡುಗನ ರಹಸ್ಯ ನಾಳೆ ತಿಳಿದು ಬರುವುದು. ಹಾಗೂ ನಾಳೆಯೂ ನನ್ನ ತಪ್ಪು ಇದೆ ಎಂದು ನಿಮಗೆ ಅನಿಸಿದರೆ ನಾನಂತೂ ಇಲ್ಲೇ ಇರುವೆ. ಸುಮ್ಮನೆ ಬಂದು ನನಗೆ ಹೇಳದೆಯೇ ಹೊಡೆಯಿರಿ. ಈಗ ಹೋಗಲು ಬಿಡಿ. ನಾನು ಅದನ್ನು ಎಳುತ್ತಿರುವುದು ಲಾಮ ಅಮ್ಮನ ಪುತ್ಲನೆಂದು ಅಲ್ಲ, ಅವನು ಸಾಲ್ದಾಲ ಪತಿಯೆಂದೂ ಅಲ್ಲ. ಆದರೆ ಅವನು ನನ್ನ ಬಿಟ್ಲ, ಹಾಗಾಗಿ ಅವನಿಗೆ ಒಂದು ಅವಕಾಶವನ್ನು ಕೊಡಲೇಬೇಕು. ನಾನು ಹೋಗ್ಲಾ? ಗರುಡ, ಹಾ, ನಿನ್ನ ಸಂದೇಹವು ಇನ್ನು ಬಗೆಹರಿಯಿತೋ ಅಥವಾ ಇಲ್ಲವೋ? ನಾಗರಾಜ, ಸ್ವಲ್ಪ ತಾಳ್ಮೆಯಿಂದ ಇರು. ಯಾಕಿಷ್ಟು ಆತುರ? ಅಲ್ಲಿ ನೋಡು ನಯನೇಶ್ವರ. 1 ಗಂಟೆಯಿಂದ ಇವಳು ನನ್ನನ್ನ ಕಾಯಿಸ್ತಿದ್ದಾಳೆ. ಮದ್ವೆ ಆದ್ಮೇಲೆ ಇನ್ನೆಷ್ಟು ಕಾಯ್ಬೇಕೋ ಏನೋ. ಅವನೇಕೆ ಇಷ್ಟು ವಿಚಲಿತನಾಗಿದ್ದಾನೆ? ಅವನು ವಿಚಲಿತನಾಗಿಲ್ಲ, ಅವನಿಗೆ ಪ್ರೀತಿ ಹೆಚ್ಚಾಗಿದೆ. ಅವನು ನನ್ನ ತಂಗಿಯನ್ನು ನೋಡಲು ಉತ್ಸುಕನಾಗಿದ್ದಾನೆ. ನನ್ನ ತಂಗಿಯದೇ ಜಪ ಮಾಡುತ್ತಿದ್ದಾನೆ. ಗುರುಗಳ ತಂಗಿ ಅನಂತ. ನಯನೇಶ್ವರ, ಎಲ್ಲಿದ್ದೀರಿ? ನಿಮಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ನಾನು ಪಲ್ಲಕ್ಕಿಯಲ್ಲಿದ್ದೆ. ಇಷ್ಟು ಬೇಗ ದಣಿವಾಯಿತೆ? ಜನರು ನನ್ನನ್ನು ಜೀವನ ಸಂಗಾತಿ ಮಾಡಿಕೊಳ್ಳಲು ಜೀವನ ಪರ್ಯಂತ ಕಾಯುತ್ತಾರೆ. ನಾನು ಗಂಟೆ ಮಾತ್ರವೇನು, ಜೀವನವಿಡೀ ಕಾಯಬಲ್ಲೆ. ಆದ್ರೆ ರಾತ್ರಿ ಮಾತ್ರ ಬೇಡ. ಏನಂದೆ? ಏನಿಲ್ಲ, ಅದೇನೆಂದರೆ ನಾನಿಲ್ಲಿ ನನ್ನ ತೀಕ್ಷ್ಣ ದೃಷ್ಟಿಯಿಂದ ಎಲ್ಲ ಕಡೆ ನಿನ್ನನ್ನು ಹುಡುಕುತ್ತಲೇ ಇದ್ದೆನು. ಆದರೆ ನೀನು ನನಗೆ ಕಾಣಲೇ ಇಲ್ಲ. ಅದಕ್ಕೆ ಚಿಂತೆಯಾಗುತ್ತಿತ್ತು. ಸ್ವಲ್ಪ ಹೃದಯದಿಂದ ನೋಡಿದ್ದರೆ ನಿನಗೆ ಇಲ್ಲಿ ನಿಂತಲ್ಲೇ ನನ್ನ ಪಲ್ಲಕ್ಕಿ ಕಾಣಿಸುತ್ತಿತ್ತು. ಹೃದಯದಿಂದನೂ ಕಾಣೆ, ಕಣ್ಣಿಂದನೂ ಕಾಣೆ, ಸ್ವಲ್ಪ ತಲೆಯೇನೂ ಕಾಣಲ್ವಲ್ಲ. ನಾನು ಏನ್ ಹೇಳ್ತೀನಿ ಅಂದ್ರೆ, ನಮ್ಮ ಮುಖ ಕಾಣೋವರೆಗೂ ನಾವಿಬ್ರು ತುಂಬಾ ಮಾತಾಡೋಣ. ಅಷ್ಟೇನೋ ಅವಸರ? ನನಗೆ ಮಾರುಕಟ್ಟೆಯಲ್ಲಿ ಕೆಲವು ವಸ್ತ್ರ ನೋಡಬೇಕಿತ್ತು. ಅದರ ನಂತರ ನಾವು ತುಂಬಾ ಮಾತನಾಡೋಣ. ಹೇಳು ನಾಗರಾಜ. ನೋಡು, ಎಷ್ಟೊಂದು ಸುಂದರವಾಗಿದೆ ಆ ಜೋಡಿ. ನೋಡು 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 ನೋಡು, ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ಕಳೆದು ಹೋಗಿದ್ದಾರೆ. ಎಲ್ಲಿ ಕಳೆದು ಹೋಗಿದ್ದಾರೆ? ಅಲ್ಲೇ ಇದ್ದಾರಲ್ಲ. ಈ ಮದುವೆಯ ಜಂಜಾಟದಲ್ಲಿ ನಿಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಗಮನವಿಟ್ಟು ನೋಡಿ. ನಡಿ ಈಗ. ನೋಡು, ನಾವಿಬ್ಬರು ಅರ್ಥ ಮಾಡಿಕೊಳ್ಳಲು ನಮಗಿರುವುದು ಒಂದೇ ಸಂಜೆ. ಈ ಸಂಜೆ 2 ಕಾರ್ಯ ಬೇಕೆ ಮಾಡಬೇಕು. ಈಗ ನೀನು ವಸ್ತ್ರವನ್ನು ಬಿಡು, ನಾವಿಬ್ಬರು ಮಾತನಾಡೋಣ. ಒಂದೇ ಸಂಜೆ ಇದ್ದರೇನು, ಇಬ್ಬರಿದ್ದೀವಲ್ಲ. ನಡಿ. ಅನಂತ ಸಹಜವಾಗಿದ್ದಾಳೆ, ಆದರೆ ನಯನೇಶ್ವರ ವಿಚಲಿತನಾಗಿದ್ದಾನೆ. ಸಂಜೆ ಆಗುತ್ತಿದ್ದಂತೆಯೇ ನಯನೇಶ್ವರನ ನಡವಳಿಕೆ ಬದಲಾಗುತ್ತದೆ. ಆದರೆ ಈ ರೀತಿ ಏಕೆ ಆಗುತ್ತಿದೆ? ಸಂಜೆ ಆಗುತ್ತಿದ್ದ ಹಾಗೆಯೇ ಇವನು ಏಕೆ ವಿಚಲಿತನಾಗುತ್ತಾನೆ? ಅಯ್ಯೋ ಬಿಡು ಗರುಡ, ನನ್ನ ಬುದ್ಧಿಯ ಬಗ್ಗೆ ಹೇಳುತ್ತಿರುವೆಯಲ್ಲ, ನಿನಗೆ ಏನು ಅರ್ಥವಾಗುತ್ತಿಲ್ಲ. ನೋಡು 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 ನೋಡು, ಇಲ್ಲಿಂದಲೇ ಅವರ ನಡಿಗೆ ಎಷ್ಟೊಂದು ಚೆನ್ನಾಗಿ ಕಾಣುತ್ತಿದೆ. ನಾಗರಾಜ, ನಾವು ಇಲ್ಲೇ ಇರಬಾರದು, ಅವರ ಹಿಂದೆ ಹೋಗಬೇಕು. ಮೊದಲೇಕೆ ಹೇಳಲಿಲ್ಲ? ಈಗ ಹೇಳಿದೆನಲ್ಲ. ಹಾಗಾದ್ರೆ ನಡಿ ನಡಿ.
ಪ್ರಣಾಮಗಳು. ಚೆನ್ನಾಗಿರುವ ವಸ್ತ್ರವನ್ನು ತೋರಿಸಿ. ಇದು ನೋಡಿ. ಇದು ಹೇಗಿದೆ? ಇದು ಅದ್ಭುತವಾಗಿದೆ. ಆಕೆ ಆಯ್ತಲ್ಲ, ಇನ್ನು ಸಮಯ ವ್ಯರ್ಥ ಮಾಡಬೇಡ. ಕತ್ತಲಾದರೆ ನನಗೆ ಎಲ್ಲ ವರ್ಣವು ಒಂದೇ ಆಗಿ ಬಿಡುವುದು. ಇರಿ, ನಾನು ನಿಮಗೆ ಹೊಸ ಸೀರೆ ತೋರಿಸ್ತೀನಿ. ಹಾ ಸರಿ. ಯಾಕೆ ತೋರಿಸ್ತ್ಯಾ? ಇದು ನಿನ್ನೆ ಅಷ್ಟೇ ಬಂದಿರೋದು. ಇಲ್ಲಿ ನೋಡು, ಇದು ಹೇಗಿದೆ? ಅದ್ಭುತವಾಗಿದೆ. ಮಾಲು ಚೆನ್ನಾಗಿದೆ. ಈ ಮಾಲೆ ಬೇಕಾಗಿದ್ದಲ್ವಾ? ಅಯ್ಯೋ ನಿನ್ನ, ಏನ್ ಹೇಳ್ತಿದ್ಯಾ ನೀನು? ಮಾನ ಮರ್ಯಾದೆ ಇದೆಯಾ ನಿಂಗೆ? ಒಂದ್ಸರಿ ನಿನ್ ಮೇಲೆ ಕೂತ್ರೆ ಚಟ್ನಿ ಆಗಿ ಹೋಗ್ತೀಯ ನೀನು. ನಿನ್ ಮೂಳೆನೆಲ್ಲ ನೀನೇ ಆರಿಸ್ಕೋಬೇಕಾಗುತ್ತಷ್ಟೇ. ಅವಳು ನನ್ನ ಮಕ್ಕಳ ಅಮ್ಮ ಮತ್ತು ನನ್ನ ಹೆಂಡತಿ, ಗೊತ್ತಾಯ್ತಾ? ಕ್ಷಮಿಸ್ಬಿಡಿ. ಆಮೇಲೆ ಕ್ಷಮಿಸ್ತೀನಿ. ಅವಳು ಯಾವ ಕಡೆಯಿಂದ ಚೆನ್ನಾಗಿದ್ದಾಳೆ ಮೊದ್ಲು ಅದನ್ನ ಹೇಳು. ನನ್ಗಂತೂ ಚೆನ್ನಾಗ್ ಅನ್ಸಿಲ್ಲ. ನಿನಗ್ ತಲೆ ಕೆಟ್ಟಿದ್ಯಾ ಅಥವಾ ಕಣ್ ಕಾಣಿಸಲ್ವಾ ಅಂತ ಮೊದ್ಲು ವೈದ್ಯರ ಬಳಿ ಹೋಗಿ ತೋರಿಸ್ಕೋ. ಅಣ್ಣೋರೆ, ನನ್ ಕೆನ್ನೆ ಬಾತ್ಕೊಳ್ಳೋಂಗ್ ಹೊಡೆದೋರ್ ಬಗ್ಗೆ ಅಲ್ಲ ನಾನು ಹೇಳಿದ್ದು. ನಾನು ಬಟ್ಟೆ ಬಗ್ಗೆ ಹೇಳಿದ್ದು. ಆ, ಹಾಗಿದ್ದರೆ ಸರಿ. ಕರಡ, ನಾನು ಅವನನ್ನು ಸುಮ್ಮನೆ ಬಿಡುವುದಿಲ್ಲ. ಅವನು ನಮ್ಮ ಬಾವಿಯಳಿನಿಗೆ ಕಪಾಳ ಮೋಕ್ಷ ಮಾಡಿದ. ನಾಗರಾಜ, ಹಾಗೆ ಯಾರು ಕಪಾಳ ಮೋಕ್ಷ ಮಾಡುವುದಿಲ್ಲ. ಅವನು ಏನಾದರೂ ತಪ್ಪು ಮಾಡಿರಲೇಬೇಕು. ಆದರೆ ಇವನಿಗೆ ಏನೂ ಮಾಡಲು ಬರುವುದಿಲ್ಲ. ಇವನಂತೂ ಅಮಾಯಕ. ಎಷ್ಟು ಅಮಾಯಕನೆಂದು ಗೊತ್ತಾಗುತ್ತದೆ. ಇರಿ. ಯಾರೊಟ್ಟಿಗೆ ಮಾತನಾಡುತ್ತಿದ್ದೀರಿ? ನಾನಂತೂ ಅಲ್ಲಿದ್ದೆ. ಅದು ಕಸದಲ್ಲಿ ಕಣ್ಣು ಅಲ್ಲ, ಕಣ್ಣಲ್ಲಿ ಕಸ ಹೋಗಿತ್ತು. ಭಾವ, ನೀವು ನನಗೆ ಗುರ್ತಿಡಲಿಲ್ಲ ಅಲ್ವಾ? ನಾನು ನಿಮ್ಮ ಭಾಮ ಇದೆ ಅಂತ ನಿಮಗೊಂಚೂರು ಗೊತ್ತಾಗಿಲ್ಲ ತಾನೇ? ಇಲ್ಲ ಕಂದ, ಚೂರು ಗೊತ್ತಾಗ್ಲಿಲ್ಲ. ನೀನೇ ನನ್ ಭಾಮೈದ ಯಾಕಾದೆ ಅಂತ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಸರಿ, ಒಂದ್ ವಿಷಯ ಹೇಳು. ನನ್ ಭಾಮೈದ ಇಲ್ಲಿಗೆ ಏನ್ ಮಾಡೋದಕ್ ಬಂದಿದ್ದಾನೆ ಅಂತ ನಿನಗೆ ಗೊತ್ತಾ? ಹೇಗೆ ಹೇಳಿ? ನಾನೀಗ ಬೇರೆ ವೇಷದಲ್ಲಿ ಬಂದಿದ್ದೀನಲ್ಲ ಭಾವ. ನಾನು ನಿಮ್ಮನ್ನ ಗುರ್ತು ಹಿಡಿದ್ರೂ ಗುರ್ತು ಹಿಡಿಯಕ್ಕಾಗ್ತಿಲ್ಲ. ಏನೆಂದರೆ ನನಗೆ ಇಲ್ಲಿ ಯಾವ ವಸ್ತ್ರವೂ ಇಷ್ಟವಾಗಲಿಲ್ಲ. ನಾವು ಒಳ್ಳೆ ಪಾನಿಪುರಿ ತಿನ್ನಲು ಹೋಗೋಣ. ನಮಗೂ ಪಾನಿಪುರಿ ಇಷ್ಟ, ಆದ್ರೆ ಹಗಲಲ್ಲಿ ಮಾತ್ರ. ಈಗಂತೂ ಜಗತ್ತೇ ಸೀದೋದಂಗಿದೆ. ಇನ್ನೆಲ್ಲಿ ತಿರುಗೋದು ನಾವು? ಇಲ್ಲ ಇಲ್ಲ, ತಿರುಗಾಡುವ ಅವಶ್ಯಕತೆ ಇಲ್ಲ. ಇಲ್ಲೇ ಪಕ್ಕದಲ್ಲಿಯೇ ಇದೆ. ಯಾವ ಪಕ್ಕದಲ್ಲಿ? ಬಲ ಪಕ್ಕದಲ್ಲೋ ಎಡ ಪಕ್ಕದಲ್ಲೋ? ನಡಿ, ನನ್ನೊಂದಿಗೆ ನಡಿ. ಸರಿ ಭಾವ, ನಾನು ಹೊಡ್ತೀನಿ. ಅನಂತ ಅವಳಿಗೆ ಸಹಾಯ ಮಾಡೋದಕ್ಕೆ ನನ್ನ ಕರೆದಿದ್ದಾಳೆ. ಹಾ ಸರಿ ಸರಿ, ಹೋಗು ಹೋಗು. ಗರುಡ, ಈ ಪಂಡಿತ ರಾಮಕೃಷ್ಣನ ಬಾಮೈದ ಇಲ್ಲಿಗೇಕೆ ಬಂದ? ಅವನ ಯೋಜನೆಯಾದರೂ ಏನು? ನಾಗರಾಜ, ಇವನು ಯಾವ ಯೋಜನೆಯೂ ಮಾಡುವುದಿಲ್ಲ. ಇವನಿಗೆ ಅಷ್ಟು ಬುದ್ಧಿ ಇಲ್ಲ. ಅನಂತಾಗೆ ಸಹಾಯ ಮಾಡಲು ಬಂದಿರುವನು. ಇಲ್ಲ ಇಲ್ಲ, ಹಾಗಿರಲು ಸಾಧ್ಯವಿಲ್ಲ. ನಾಗರಾಜ, ಅದು ಹಾಗೆಯೇ. ಸರಿ, ಅನಂತಾನೆ ಕೇಳಲ್ಲ? ಬೇಡ ಬೇಡ. ಈ ನಯನೇಶ್ವರ ಎಲ್ಲಿ ಹೋದ? ಮೇಲ್ಗಡೆ ಆಕಾಶದಲ್ಲಿ ಸೂರ್ಯ ಕಾಣಿಸ್ತಿಲ್ಲ, ಮತ್ತೆ ಇಲ್ಲಿ ನಯನೇಶ್ವರ ಕಾಣಿಸ್ತಾ ಇಲ್ಲ. ಎಲ್ಲಿ ಹುಡುಕ್ಲಿ? ಅವನ ಬಗ್ಗೆ ಸತ್ಯ ಏನಾದ್ರೂ ಗೊತ್ತಾಗ್ಬಿಟ್ರೆ ಈ ಮದುವೆ ಅಂತೂ ನಿಂತು ಹೋಗ್ಬಿಡುತ್ತೆ. ಎಲ್ಲಿ ಹುಡುಕ್ಲಿ? ನಾಗರಾಜ, ಈ ಸೂರ್ಯಾಸ್ತದ ರಹಸ್ಯ ಹೇಗೆ ಕಂಡು ಹಿಡಿಯುವುದು? ಗರುಡ, ಈ ಸೂರ್ಯ ಬಹಳ ದೂರದಲ್ಲಿದ್ದಾನೆ. ಅಲ್ಲಿ ತುಂಬಾ ಶಾಖವಿರುತ್ತದೆ. ಅವನ ರಹಸ್ಯವನ್ನು ತಿಳಿದುಕೊಳ್ಳುವ ಅವಶ್ಯಕತೆ ನಮಗೀಗಿಲ್ಲ. ನನ್ನ ಭಾಮೈದನ ಭೂತ ಮಿಟ್ಕೊಳ್ತಾರೆ. ಈಗ ಗುರುಗಳ ತಂಗಿಯ ಮದುವೆ ಮಾಡಬೇಕು, ನೀವು ಸೂರ್ಯನ ಬಳಿ ಹೋಗಬೇಕೆ? ಇಲ್ಲೇನೋ ರಹಸ್ಯ ಇದೆ. ನಿನ್ನೆಯೂ ಸೂರ್ಯಾಸ್ತದ ಸಮಯದಲ್ಲಿ ನಯನೇಶ್ವರನ ನಡವಳಿಕೆ ವಿಚಿತ್ರವಾಗಿತ್ತು. ವಿಚಿತ್ರ, ಏನೋ ಸಮಸ್ಯೆ ಇದೆ. ಹಾಗಿದ್ದರೆ ನೋಡಲೇಬೇಕು. ನಡೆಯಿರಿ. ನಡೆಯಿರಿ. ನಡೆಯಿರಿ.